ದೇವರ ಕೋಣೆಯಲ್ಲಿ ಇಂತಹ ವಸ್ತುಗಳಿದ್ದರೆ ಮನೆ ಎಂದಿಗೂ ಉದ್ಧಾರವಾಗುವುದಿಲ್ಲ, ಸಮಸ್ಯೆಗಳೇ ತುಂಬಿರುತ್ತದೆ. ಹಿಂದೂ ಧರ್ಮದಲ್ಲಿನ ಶಾಸ್ತ್ರ ಹಾಗೂ ಸಂಪ್ರದಾಯದ ಪ್ರಕಾರ ನಾವು ಮನೆಯ ದೇವರ ಕೋಣೆಯಲ್ಲಿ ಇಂತಹ ವಸ್ತುಗಳನ್ನು ಇಡಲೇಬಾರದು. ನಿಮ್ಮ ಮನೆಯ ದೇವರ ಕೋಣೆಯಲ್ಲೂ ಇಂತಹ ವಸ್ತುಗಳಿದ್ದರೆ ಖಂಡಿತ ಅದನ್ನು ಮನೆಯಿಂದ ಹೊರಗೆ ಹಾಕಿ. ಆ ವಸ್ತುಗಳು ಯಾವ್ಯಾವು ಗೊತ್ತೇ? ದೇವರ ಕೋಣೆಯು ಕುಟುಂಬಕ್ಕೆ ಪ್ರಮುಖವಾದ ಸ್ಥಾನ. ಇಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದದಿಂದ ಧನಾತ್ಮಕ ಶಕ್ತಿಗಳು ನೆಲೆಯಾಗಿರುತ್ತದೆ. ಇಲ್ಲಿ ಪ್ರತಿನಿತ್ಯ ದೇವರ ಸ್ಮರಣೆ, ದೇವರ ಪೂಜೆ ಇತ್ಯಾದಿಗಳನ್ನು ಭಕ್ತಿಯಿಂದ ಮಾಡಲಾಗುತ್ತದೆ. ಆದರೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳು ಇಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಂತಹ ವಸ್ತುಗಳನ್ನು ತಪ್ಪಿಯೂ ಇಟ್ಟುಕೊಳ್ಳಬಾರದು. ಮನೆಯ ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಟ್ಟುಕೊಳ್ಳಲೇಬೇಡಿ. ಬಳಸಲಾಗದ ಪೂಜೆ ಸಾಮಗ್ರಿ. ಪೂಜೆ ಮಾಡುವುದಕ್ಕಾಗಿ ನೀವು ಉಪಯೋಗಿಸುವ ವಸ್ತುಗಳು ತುಂಬ ದಿನಗಳಿಂದ ಬಳಸದೇ ಹಾಗೆ ಇಟ್ಟುಕೊಂಡಿದ್ದರೆ ಖಂಡಿತ ಅದನ್ನು ಹಿಂದೆ ಮನೆಯಿಂದ ಹೊರಗೆ ಹಾಕಬೇಕು. ಖಾಲಿ ಪ್ಯಾಕೆಟ್ಗಳಲ್ಲಿ ಧೂಪದ್ರವ್ಯ, ಹೂವುಗಳು, ಹೂಮಾಲೆಗಳು ಮತ್ತು ಹಾರಗಳು ಇತ್ಯಾದಿಗಳಂತಹ ವಸ್ತುಗಳನ್ನು ಇಟ್ಟುಕೊಳ್ಳಲೇಬೇಡಿ. ಈ ವಸ್ತುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತವೆ ಮತ್ತು ಬಡತನವನ್ನು ತರುತ್ತವೆ ಎಂದು ನಂಬಲಾಗಿದೆ. ಮುರಿದ ವಿಗ್ರಹಗಳನ್ನು ಇಟ್ಟುಕೊಳ್ಳಲೇಬೇಡಿ. ಹಿಂದೂ ಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಮುರಿದ ಅಥವಾ ಛಿದ್ರಗೊಂಡ ವಿಗ್ರಹಗಳನ್ನು ಇಡಬಾರದು. ಈ ವಿಗ್ರಹಗಳು ಮನೆಯಲ್ಲಿ ಅಶುಭ ಫಲಿತಾಂಶಗಳನ್ನು ತರುತ್ತವೆ ಮತ್ತು ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಇಂತಹ ವಿಗ್ರಹಗಳು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ದರೆ ತಪ್ಪದೇ ಅದನ್ನು ದೇವರ ಕೋಣೆಯಿಂದ ಹೊರಗೆ ಹಾಕಿ, ಇಲ್ಲವಾದರೆ ಸಮಸ್ಯೆಗಳು ಎದುರಾಗುವುದು. ಮುರಿದ ಪೂಜೆ ಪಾತ್ರೆಗಳನ್ನು ಇಟ್ಟುಕೊಳ್ಳಬೇಡಿ. ಪೂಜಾ ಕೋಣೆಯಲ್ಲಿ ಮುರಿದ ಪಾತ್ರೆಗಳನ್ನು ಇಡುವುದು ಹಿಂದೂ ಶಾಸ್ತ್ರದ ಪ್ರಕಾರ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ತುಂಡಾದ ದೇವರ ಪೂಜೆಗೆ ಬಳಸುವ ಪಾತ್ರೆಗಳನ್ನು ಇಡುವುದರಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಪೂಜೆ ಪಾತ್ರೆಗಳು ಮುರಿದಿದ್ದರೆ ಅದನ್ನು ಇಟ್ಟುಕೊಳ್ಳಬೇಡಿ. ಮನೆಯ ದೇವರ ಕೋಣೆಯಲ್ಲಿ ಬೆಂಕಿ ಕಡ್ಡಿಗಳನ್ನು ಇಡುವುದನ್ನು ನಿಷೇಧಿಸಲಾಗಿದೆ. ಹಿಂದೂ ಶಾಸ್ತ್ರದ ಪ್ರಕಾರ ಮನೆಯ ದೇವರ ಕೋಣೆಯಲ್ಲಿ ಬೆಂಕಿ ಕಡ್ಡಿಗಳನ್ನು ಇಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ಮತ್ತು ಕುಟುಂಬದ ಸದಸ್ಯರು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ದೇವರ ಕೋಣೆಯಲ್ಲಿ ಎಂದಿಗೂ ಬೆಂಕಿ ಕಡ್ಡಿಗಳನ್ನು ಇಟ್ಟುಕೊಳ್ಳದಿರಿ. ಇಡೀ ಮನೆಗೆ ಧನಾತ್ಮಕ ಶಕ್ತಿಯನ್ನು ಪಸರಿಸುವ ಶಕ್ತಿ ಕೇಂದ್ರವೇ ದೇವರ ಕೋಣೆ. ಆದ್ದರಿಂದಲೇ ಇಂತಹ ಪವಿತ್ರ ಸ್ಥಳದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಮಾರ್ಬಲ್ನಿಂದ ತಯಾರಿಸಿದ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬಾರದು. ಅಲ್ಲದೆ ರುದ್ರ ಮುದ್ರೆಯೊಂದಿಗೆ ಯಾವುದೇ ದೇವತೆಯ ವಿಗ್ರಹಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಬಾರದು. ನರ್ತಿಸುವ ಭಂಗಿಯಲ್ಲಿರುವ ವಿಗ್ರಹವನ್ನು ಅಪ್ಪಿತಪ್ಪಿಯೂ ಪೂಜಾ ಕೋಣೆಯಲ್ಲಿ ಇಡಬಾರದು. ಶಿವನನ್ನು ಆರಾಧಿಸುವ ಅನೇಕರು ಶಿವಲಿಂಗವನ್ನು ಮನೆಯ ದೇವರ ಗುಡಿಯಲ್ಲಿಡಲು ಬಯಸುತ್ತಾರೆ. ಆದರೆ ಶಿವಲಿಂಗದ ಬದಲು ಶಿವ ಮತ್ತು ಪಾರ್ವತಿಯರ ಚಿತ್ರವನ್ನು ಒಟ್ಟಿಗೆ ಇಡುವುದು ಹೆಚ್ಚು ಶುಭಕರ. ಕೋಪದ ರೂಪದಲ್ಲಿರುವ ಶಿವನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬಾರದು. ನೀವು ಮನೆಯಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಸ್ಥಾಪಿಸಲು ಬಯಸಿದರೆ ಮಹಿಷಾಸುರ ಮರ್ದಿನಿ ಅವತಾರದ ಇಲ್ಲವೇ ಕೋಪದ ಭಂಗಿಯಲ್ಲಿರುವ ದೇವಿಯ ವಿಗ್ರಹವನ್ನು ತಪ್ಪಿಯೂ ಪ್ರತಿಷ್ಠಾಪಿಸಬಾರದು. ಹಾಗೆಯೇ ಮನೆಯಲ್ಲಿ ದುರ್ಗಾದೇವಿಯ ವಾಹನವಾದ ಸಿಂಹದ ಬಾಯಿ ಮುಚ್ಚಿದ ವಿಗ್ರಹವನ್ನು ಮಾತ್ರ ಇಡಬೇಕು. ಸಿಂಹ ಬಾಯಿ ತೆರೆದ ವಿಗ್ರಹ ಇಡಬಾರದು. ಮನೆಯಲ್ಲಿ ಲಕ್ಷ್ಮೀದೇವಿಯ ವಿಗ್ರಹವು ಕುಳಿತ ಭಂಗಿಯಲ್ಲಿದ್ದರೆ ಸಂಪತ್ತು ನಿಮ್ಮನ್ನು ಆರಿಸಿ ಬರುತ್ತಲೇ ಇರುತ್ತದೆ. ಪೂಜಾ ಕೋಣೆಯಲ್ಲಿ ದೇವರ ಭಾವಚಿತ್ರಗಳನ್ನು ಜೋಡಿಸಬಹುದು. ಜೊತೆಗೆ ಚಿನ್ನ, ಬೆಳ್ಳಿ, ಹಿತ್ತಾಳೆ ಅಥವಾ ಮಣ್ಣಿನಿಂದ ಮಾಡಿದ ದೇವತೆಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬಹುದು. ವಾಸ್ತು ಪ್ರಕಾರ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದು ಶುಭಕರವಾಗಿದೆ. ಆದರೆ ಮನೆಯಲ್ಲಿ ಒಂದೇ ಗಣೇಶನ ಮೂರ್ತಿಯನ್ನು ಮಾತ್ರ ಪ್ರತಿಷ್ಠಾಪಿಸಬೇಕು. ಹಾಗೆಯೇ ಗಣೇಶನ ಎಡಭಾಗದಲ್ಲಿ ಲಕ್ಷ್ಮಿ ಮತ್ತು ಬಲಭಾಗದಲ್ಲಿ ಸರಸ್ವತಿ ಇರುವಂತೆ ನೋಡಿಕೊಳ್ಳಿ.
ಹನುಮಾನ್ ಶಕ್ತಿ ಮತ್ತು ಧೈರ್ಯದ ದೇವತೆ. ಹನುಮಾನ್ ಫೋಟೋ ಮತ್ತು ವಿಗ್ರಹ ಇಡುವುದರಿಂದ ಧೈರ್ಯ ಮತ್ತು ರಕ್ಷಣೆ ಸಿಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಶನಿದೇವನನ್ನು ಕರ್ಮದ ದೇವರು ಎಂದು ಪರಿಗಣಿಸಲಾಗಿದೆ ಮತ್ತು ಅವನ ವಿಗ್ರಹ ಅಥವಾ ಫೋಟೋ ಇಡುವುದರಿಂದ ಸಮಸ್ಯೆಗಳು ಉಂಟಾಗುವುದು ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಶಾಸ್ತ್ರದ ಪ್ರಕಾರ ದೇವರ ಕೋಣೆಯ ಬಳಿ ಅಥವಾ ದೇವರ ಕೋಣೆಯಲ್ಲಿ ಪಿತೃಗಳ ಫೋಟೋಗಳನ್ನು ಅಥವಾ ಅವರಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳನ್ನು ಇಟ್ಟುಕೊಳ್ಳದಿರಿ. ಮನೆಯ ದೇವರ ಕೋಣೆಯಲ್ಲಿ ಪಿತೃಗಳ ಚಿತ್ರಗಳನ್ನು ಇಡುವುದು ದೇವರಿಗೆ ಮಾಡಿದ ಅವಮಾನ ಎಂದು ನಂಬಲಾಗಿದೆ. ಪೂರ್ವಜರ ಚಿತ್ರಗಳನ್ನು ಯಾವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಎಂದು ನಂಬಲಾಗಿದೆ. ಒಟ್ಟಿನಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅನಗತ್ಯವೆನ್ನುವ ವಸ್ತುಗಳನ್ನು ಇಟ್ಟುಕೊಂಡರೆ ಅಥವಾ ಸೂಕ್ತವಲ್ಲದ ಭಂಗಿಯ ದೇವರ ವಿಗ್ರಹಗಳಿದ್ದರೆ ಈ ಕೂಡಲೇ ಅವುಗಳನ್ನು ಮನೆಯ ದೇವರ ಕೋಣೆಯಿಂದ ಹೊರಹಾಕಿ. ಇಲ್ಲವಾದರೆ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.